ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ರಷ್ಯಾ ಸಂಬಂಧಗಳ ವಿಷಯದಲ್ಲಿ ಪಶ್ಚಿಮದ ಮುನಿಸು, ಸಿಟ್ಟು, ಅಪಪ್ರಚಾರಗಳು ಇವ್ಯಾವೂ ನಿಂತಿಲ್ಲ. ಮೊನ್ನೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಯುಕ್ರೇನ್ಗೆ ಹೋಗಿ ಝೆಲೆನ್ಸ್ಕಿಯನ್ನು ತಬ್ಬಿಕೊಂಡು ಬಂದರೂ ಕೂಡ ಪಶ್ಚಿಮದ ಜಗತ್ತು ಭಾರತವನ್ನು ಅನುಮಾನಿಸೋದನ್ನು ನಿಲ್ಲಿಸಲಿಲ್ಲ. ಈಗ ಮತ್ತೆ ಭಾರತ ರಷ್ಯಾಗೆ ಆಯುಧಗಳನ್ನು ಸರಬರಾಜು ಮಾಡ್ತಾ ಇದೆ. ಎಲ್ಲ ನಿರ್ಬಂಧಗಳನ್ನು ಮೀರಿ ಅತ್ಯವಶ್ಯಕ ಯುದ್ಧೋಪಕರಣಗಳು, ಬಿಡಿ ಭಾಗಗಳನ್ನು ಭಾರತ ರಷ್ಯಾಗೆ ಪೂರೈಸ್ತಾ ಇದೆ ಅನ್ನೋ ಆರೋಪಗಳನ್ನು ಪಶ್ಚಿಮದ ಮಾಧ್ಯಮಗಳು ಮಾಡೋದಕ್ಕೆ ಶುರು ಮಾಡಿವೆ. ಒಂದು ಕಡೆ ಭಾರತದಲ್ಲಿನ ಕೆಲವರು ಇಸ್ರೇಲಿಗೆ ಭಾರತ ಆಯುಧ ಕೊಡ್ತಾ ಇದೆ, ಅದನ್ನು ನಿಲ್ಲಿಸೋದಕ್ಕೆ ಹೇಳಿ ಅಂತ ನ್ಯಾಯಾಲಯದ ಮೆಟ್ಟಿಲು ಹತ್ತಿದ್ರೆ, ಮತ್ತೊಂದು ಕಡೆ ಪಶ್ಚಿಮದ ಮಾಧ್ಯಮಗಳು ರಷ್ಯಾಗೆ ಭಾರತ ಆಯುಧಗಳನ್ನು ಕೊಡ್ತಾ ಇದೆ ಅಂತ ಪುಟಗಟ್ಟಲೆ ವರದಿ ಮಾಡೋದಕ್ಕೆ ಶುರು ಮಾಡಿವೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಭಾರತದ ನಡೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಹಾಗಾದರೆ ಏನಿದು ಭಾರತ ಸರಬರಾಜು ಮಾಡ್ತಾ ಇರೋ ಕ್ರೂಷಿಯಲ್ ಮೆಟೀರಿಯಲ್ಗಳ ಕಥೆ, ಇವುಗಳಿಂದ ರಷ್ಯಾಗಾಗೋ ಅನುಕೂಲಗಳೇನು, ಈ ಬಗ್ಗೆ ಬ್ರಿಟನ್ನ ಮಾಧ್ಯಮ ಹೇಳ್ತಾ ಇರೋದೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ರಷ್ಯಾ ಮತ್ತು ಯುಕ್ರೇನ್ ಯುದ್ಧ 2.5 ವರ್ಷಗಳಿಂದ ನಡೀತಲೇ ಇದೆ. ಆಗೊಮ್ಮೆ ಈಗೊಮ್ಮೆ ಎರಡೂ ಸೈನ್ಯಗಳು ಅಬ್ಬರಿಸ್ತಾ ಇರೋದು ಬಿಟ್ಟರೆ, ಈಗಾಗಲೇ ರಷ್ಯಾ ಆಕ್ರಮಿಸಿರೋ ಜಾಗಗಳಲ್ಲೆಲ್ಲ ರಷ್ಯಾದ ಆಡಳಿತ ಬಂದಾಗಿದೆ. ಹಾಗೆ ಡೊನೆಸ್ಕ್ ಪಕ್ಕದ ಕುರ್ಕ್ಸ್ ಪ್ರದೇಶದಲ್ಲಿ ಸುಮಾರು 1,500 ಚದರ ಕಿಲೋಮೀಟರ್ ರಷ್ಯಾದ ನೆಲವನ್ನು ಯುಕ್ರೇನ್ ಆಕ್ರಮಿಸಿಕೊಂಡು ಕೂತಿದೆ. ಇಲ್ಲಿ ಪಶ್ಚಿಮದ ದೇಶಗಳು ಯುಕ್ರೇನ್ನ ಬೆನ್ನಿಗೆ ನಿಂತು ಆಯುಧ ಸರಬರಾಜು ಮಾಡೋ ಮೂಲಕ ಈ ಯುದ್ಧ ಮುಗಿಯೋದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಇನ್ನು ಅಮೆರಿಕ ಹಾಗೂ ಪಶ್ಚಿಮದ ಜಗತ್ತು ರಷ್ಯಾ ಯುಕ್ರೇನ್ ಮೇಲೆ ಮಾಡಿದ ದಾಳಿಯನ್ನು ನೆಪವಾಗಿಟ್ಟುಕೊಂಡು ರಷ್ಯಾದ ಮೇಲೆ ನಾನಾ ರೀತಿಯ ಬ್ಯಾನ್ಗಳನ್ನು ವಿಧಿಸಿ ಆರ್ಥಿಕವಾಗಿ ರಷ್ಯಾನ ಕಟ್ ಹಾಕಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇವೆ. ಆದರೆ ರಷ್ಯಾದ ಬಳಿ ಸಾಕಷ್ಟು ನೈಸರ್ಗಿಕ ಸಂಪನ್ಮೂಲಗಳಿರೋದ್ರಿಂದ ಮತ್ತು ಬುದ್ಧಿವಂತ ಅಧ್ಯಕ್ಷ ಹಾಗೂ ಪ್ರಜಾಪ್ರಭುತ್ವವಲ್ಲದ ಆಡಳಿತಗಳಲ್ಲಿರೋದ್ರಿಂದ ಅಲ್ಲಿ ಪಶ್ಚಿಮದ ಆಟಗಳು ಹೆಚ್ಚು ನಡೀತಿಲ್ಲ. ಇನ್ನು ರಷ್ಯಾದ ಬೆನ್ನಿಗೆ ಚೈನಾ ನಿಂತಿದೆ. ಇರಾನ್ ಹಾಗೂ ಉತ್ತರ ಕೊರಿಯಾಗಳು ನೇರವಾಗಿ ರಷ್ಯಾಗೆ ಆಯುಧಗಳನ್ನು ಸರಬರಾಜು ಮಾಡ್ತಾ ಇವೆ. ಆದರೆ ಅಮೆರಿಕ ಹಾಗೂ ಯುರೋಪ್ ದೇಶಗಳು ರಷ್ಯಾ ವಿರುದ್ಧ ಒತ್ತಡವನ್ನು ಹೇರ್ತಾ ಇರೋದು ಭಾರತದ ಮೇಲೆ. ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇದೆ, ಅದರಿಂದ ಒಂದಷ್ಟು ಲಾಭ ಮಾಡಿಕೊಳ್ತಾ ಇದೆ ಅನ್ನೋದು, ಹಾಗೆ ಅಮೆರಿಕದ ತಾಳಕ್ಕೆ ತಕ್ಕಂತೆ ಕುಣಿದು ವಿಶ್ವಸಂಸ್ಥೆಯಲ್ಲಿ ರಷ್ಯಾದ ವಿರುದ್ಧ ಮತ ಚಲಾಯಿಸ್ತಾ ಇಲ್ಲ ಅನ್ನೋದು ಯುರೋಪಿಯನ್ ದೇಶಗಳ ಅಸಮಾಧಾನಕ್ಕೆ ಕಾರಣವಾಗ್ತಾ ಇರುವ ಅಂಶ. ಹೀಗಾಗಿ ಅವರು ಅವಕಾಶ ಸಿಕ್ಕಾಗಲೆಲ್ಲ ಭಾರತ ಮತ್ತು ರಷ್ಯಾ ಸಂಬಂಧಗಳ ಬಗ್ಗೆ ಕೊಂಕು ತೆಗೆಯೋ ಕೆಲಸವನ್ನು ಮಾಡ್ತಲೇ ಇರ್ತಾರೆ. ಗೆಳೆಯರೆ, ಈಗ ಬ್ರಿಟನ್ ಮೂಲದ ಫೈನಾನ್ಷಿಯಲ್ ಟೈಮ್ಸ್ ಒಂದು ವರದಿಯನ್ನು ಪ್ರಕಟಿಸಿದೆ. ಅದಕ್ಕೆ ರಷ್ಯಾ ಬಿಲ್ಟ್ ಕೋವರ್ಟ್ ಟ್ರೇಡ್ ಚಾನಲ್ ವಿತ್ ಇಂಡಿಯಾ ಲೀಕ್ಸ್ ರಿವೀಲ್ಸ್ ಅನ್ನೋ ಹಣೆಬರಹವನ್ನು ಕೊಟ್ಟಿದೆ. ಆ ವರದಿಯಲ್ಲಿ ರಷ್ಯಾ ತನ್ನ ಯುದ್ಧಕ್ಕೆ ಬೇಕಾದ ಅತ್ಯಂತ ಅಮೂಲ್ಯ ಕಾಂಪೋನೆಂಟ್ಗಳನ್ನು ಭಾರತದಿಂದ ತರಿಸ್ಕೊಳ್ತಾ ಇದೆ ಅಂತ ಫೈನಾನ್ಷಿಯಲ್ ಟೈಮ್ಸ್ ಆರೋಪವನ್ನು ಮಾಡಿದೆ. ಅಷ್ಟೇ ಅಲ್ಲದೆ ರಷ್ಯಾ ತನ್ನ ಬಳಿ ಇರುವ ರೂಪಾಯಿ ಸ್ಟಾಕ್ ಅನ್ನು ಕಡಿಮೆ ಮಾಡಿಕೊಳ್ಳೋ ನಿಟ್ಟಲ್ಲಿ ಭಾರತದ ಜೊತೆ ವ್ಯಾಪಾರದ ಪ್ರಮಾಣವನ್ನು ಹೆಚ್ಚು ಮಾಡ್ತಾ ಇದೆ ಅಂತ ಇದೇನೋ ದೊಡ್ಡ ಇನ್ವೆಸ್ಟಿಗೇಷನ್ ಅನ್ನೋ ಹಾಗೆ ಆ ಸುದ್ದಿ ಸಂಸ್ಥೆ ವರದಿಯನ್ನು ಬಿತ್ತರಿಸಿದೆ. ಇಲ್ಲಿ ಭಾರತ ಮತ್ತು ರಷ್ಯಾ ನಡುವಿನ ವ್ಯಾಪಾರ ಇದೆಯಲ್ಲ, ಇದ್ಯಾವುದು ಗೌಪ್ಯವಾಗಿ ನಡೀತಾ ಇಲ್ಲ. ಯುಕ್ರೇನ್ ಯುದ್ಧ ಪ್ರಾರಂಭ ಆದ ನಂತರ ಭಾರತ ತುಂಬಾನೇ ಓಪನ್ ಆಗಿ ರಷ್ಯಾ ಜೊತೆ ತೈಲ ವ್ಯಾಪಾರವನ್ನು ನಡೆಸ್ತಾ ಬರ್ತಾ ಇದೆ. ಈ ಬಗ್ಗೆ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಕೂಡ ಪಶ್ಚಿಮದ ಮಾಧ್ಯಮಗಳು ಮಾಡಿದ ಆರೋಪಗಳಿಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದಾರೆ. ಭಾರತಕ್ಕೆ ಯಾವುದರ ಅಗತ್ಯ ಇದೆಯೋ ಅದನ್ನು ಪಡ್ಕೊಳ್ಳೋದ್ರಲ್ಲಿ ನಾವು ಯಾವ ದೊಣೆ ನಾಯಕನ ಅಪ್ಪಣೆನೂ ಪಡ್ಕೋಬೇಕಾದ ಅಗತ್ಯ ಇಲ್ಲ ಅಂತ ಹೇಳಿರುವ ಜಯಶಂಕರ್, ನಾವು ರಷ್ಯಾದಿಂದ ತೈಲ ಖರೀದಿ ಮಾಡೋ ಮೂಲಕ ಪಶ್ಚಿಮದ ದೇಶಗಳಿಗೆ ಉಪಕಾರ ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ಹೇಳಿದ್ರು. ಇಲ್ಲಿ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡದೇ ಇದ್ದಿದ್ರೆ ಅರಬ್, ಆಫ್ರಿಕಾ ಹಾಗೂ ಇನ್ನಿತರ ದೇಶಗಳ ತೈಲಕ್ಕೆ ಬೇಡಿಕೆ ವಿಪರೀತ ಹೆಚ್ಚಾಗಿ ಬೆಲೆ ಏರಿಕೆ ಆಗ್ತಾ ಇತ್ತು. ಅದರ ಬಿಸಿಯನ್ನ ಭಾರತ ಹಾಗೂ ಯುರೋಪಿಯನ್ ದೇಶಗಳು ಎರಡೂ ಅನುಭವಿಸಬೇಕಾಗಿ ಬರ್ತಾ ಇತ್ತು. ಇನ್ನು ಭಾರತ ರಷ್ಯಾದಿಂದ ತೈಲ ಆಮದನ್ನು ಮಾತ್ರ ಮಾಡ್ಕೊಳ್ತಾ ಇಲ್ಲ, ಅದನ್ನು ಸಂಸ್ಕರಿಸಿ ಯುರೋಪ್ಗೆ ಮಾರಾಟ ಕೂಡ ಮಾಡ್ತಾ ಇದೆ. ಅದರ ಪರಿಣಾಮ ಭಾರತದ ತೈಲ ರಫ್ತಿನ ಪ್ರಮಾಣ ಸುಮಾರು 2,000 ಪಟ್ಟು ಹೆಚ್ಚಾಗಿದೆ. ಸೊ ಇಲ್ಲಿ ಕೂಡ ಲಾಭ ಆಗ್ತಾ ಇರೋದು, ನಾವು ಉಪಕಾರ ಮಾಡ್ತಾ ಇರೋದು ಪಶ್ಚಿಮದ ಜಗತ್ತಿಗೇನೆ ಅನ್ನೋ ಅಂಶವನ್ನ ಜೈಶಂಕರ್ ಆ ದೇಶಗಳಿಗೆ ನೇರವಾಗಿ ಹೇಳಿ ಬಾಯಿ ಮುಚ್ಚಿಸಿದ್ರು. ಗೆಳೆಯರೆ, 2023-24ರಲ್ಲಿ ಭಾರತ ಮತ್ತು ರಷ್ಯಾದ ವ್ಯಾಪಾರ ಆಲ್ ಟೈಮ್ ಹೈ ಅನ್ನೋಷ್ಟು ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿವರೆಗೆ $66 ಬಿಲಿಯನ್ ಮೊತ್ತದ ವ್ಯಾಪಾರ ಎರಡೂ ದೇಶಗಳ ನಡುವೆ ನಡೆದಿದೆ. ಇದರಲ್ಲಿ ಭಾರತ ಅತಿ ಹೆಚ್ಚು ಪ್ರಮಾಣದ ತೈಲವನ್ನ ರಷ್ಯಾದಿಂದ ಖರೀದಿ ಮಾಡಿದೆ. ಇಲ್ಲಿ ತೈಲಕ್ಕೆ ಪ್ರತಿಯಾಗಿ ಭಾರತ ರೂಪಾಯಿಯನ್ನ ಕೊಡ್ತಾ ಇರೋದ್ರಿಂದ ರಷ್ಯಾದ ಖಜಾನೆಯಲ್ಲಿ ಸಾಕಷ್ಟು ಪ್ರಮಾಣದ ಭಾರತೀಯ ಕರೆನ್ಸಿ ಸ್ಟಾಕ್ ಕೂಡ ಆಗಿದೆ. ಅದನ್ನವರು ಚೈನಾ ಜೊತೆಗಿನ ವ್ಯಾಪಾರಕ್ಕಾಗ್ಲಿ, ಇರಾನ್ ಜೊತೆಗಿನ ವ್ಯಾಪಾರಕ್ಕಾಗ್ಲಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ.
ಹೀಗಾಗಿ ಆ ಹಣವನ್ನು ಭಾರತದಲ್ಲೇ ಹೂಡಿಕೆ ಮಾಡಬೇಕು. ಈ ನಿಟ್ಟಲ್ಲಿ ರಷ್ಯಾ ಭಾರತಕ್ಕೆ ಆ ಹಣವನ್ನು ವಾಪಸ್ಸು ಕೊಡೋ ನಿರ್ಧಾರ ಮಾಡಿತು. ಅದರ ಬದಲಾಗಿ ರಷ್ಯಾಗೆ ಭಾರತ ಅಗತ್ಯವಾದ ಆಟೋಮೊಬೈಲ್ ಉಪಕರಣಗಳನ್ನು, ಸ್ಪೇರ್ಸ್ಗಳನ್ನು, ಔಷಧಗಳನ್ನು, ಸ್ಟೀಲ್, ಕೆಮಿಕಲ್ ಸೇರಿದ ಹಾಗೆ ಒಂದಷ್ಟು ವಸ್ತುಗಳನ್ನು ಮಾರಾಟ ಮಾಡ್ತಾ ಇದೆ. ಇಲ್ಲಿ ಕೂಡ ರಷ್ಯಾ ಖರೀದಿ ಮಾಡ್ತಾ ಇರೋದು ಡ್ಯೂಯಲ್ ಯೂಸೇಜ್ ವಸ್ತುಗಳನ್ನು, ಅಂದರೆ ಸಿವಿಲಿಯನ್ ಹಾಗೂ ಆರ್ಮಿ ಎರಡೂ ಬಳಸಬಹುದಾದ ವಸ್ತುಗಳು. ಅದರ ಅರ್ಥ ಭಾರತ ರಷ್ಯಾಗೆ ಯುದ್ಧಕ್ಕೆ ಬೇಕಾದ ಆಯುಧಗಳನ್ನು ಸರಬರಾಜು ಮಾಡ್ತಾ ಇದೆ ಅಂತಲ್ಲ. ಈಗ ಒಂದು ವಾಹನದ ಟೈರ್ಗಳನ್ನು ಖರೀದಿ ಮಾಡಿದರೆ ಅದನ್ನು ನೀವು ಸೇನಾ ವಾಹನಕ್ಕಾದರೂ ಬಳಸಬಹುದು, ಸರಕು ಸಾಗಾಣಿಕೆ ಲಾರಿಗಾದರೂ ಬಳಸಬಹುದು. ಅದನ್ನು ನೀವು ಸೇನೆಗೆ ಕೊಟ್ಟಿದ್ದೀರಿ, ಅದೇ ಟೈರ್ ಹಾಕೊಂಡು ಬಂದು ಅವರು ನಮ್ಮ ಮೇಲೆ ದಾಳಿ ಮಾಡಿದರು ಅಂತ ಹೇಳಿದರೆ ಅದು ಹಾಸ್ಯಾಸ್ಪದ ಅನ್ಸುತ್ತೆ. ಇನ್ನು ಭಾರತದಿಂದ ರಷ್ಯಾಗೆ ಫಾರ್ಮಾಸ್ಯೂಟಿಕಲ್, ಡ್ರಗ್ಸ್, ಲೆದರ್ ಗೂಡ್ಸ್, ಮಿಷನರಿಗಳು, ಆರ್ಗ್ಯಾನಿಕ್ ಕೆಮಿಕಲ್ಸ್, ಐರನ್ ಮತ್ತು ಸ್ಟೀಲ್, ಶೂಗಳು ಸೇರಿದ ಹಾಗೆ ಸಾಕಷ್ಟು ವಸ್ತುಗಳು ರಫ್ತಾಗ್ತಾ ಇವೆ. ಇಲ್ಲಿ ರಷ್ಯಾಗೆ ಕೇವಲ ಡಿಫೆನ್ಸ್ ಕಾಂಪೋನೆಂಟ್ಗಳು ಮಾತ್ರ ಹೋಗ್ತಾ ಇಲ್ಲ, ಬದಲಾಗಿ ಹೋಗ್ತಾ ಇರೋದು ಎಲ್ಲ ಡ್ಯೂಯಲ್ ಯೂಸೇಜ್ ವಸ್ತುಗಳೇ. ಈಗ ಭಾರತದ ಫಾರ್ಮಾಸ್ಯೂಟಿಕಲ್ ಕಂಪನಿಗಳು ರಷ್ಯಾಗೆ ಔಷಧಗಳನ್ನು ಮಾರಾಟ ಮಾಡುತ್ತವೆ. ಆ ಔಷಧಗಳನ್ನು ರಷ್ಯಾ ತನ್ನ ಸೈನಿಕರಿಗೆ ಕೊಡ್ತು ಅಂತ ಇಟ್ಕೊಳ್ಳಿ. ಅದು ಯುದ್ಧಕ್ಕಾಗಿ ಯುಕ್ರೇನ್ ವಿರುದ್ಧ ಭಾರತ ರಷ್ಯಾಗೆ ಔಷಧಗಳನ್ನು ಕೊಡ್ತು ಅಂತ ಹೇಳೋದಿಕ್ಕಾಗತ್ತಾ? ಹಾಗೆ ಆಟೋಮೊಬೈಲ್, ಐರನ್ ಮತ್ತು ಸ್ಟೀಲ್ ಕೂಡ ಅದನ್ನ ನಾಗರಿಕ ಸರಬರಾಜಿನ ಉದ್ದೇಶಕ್ಕಾಗಿ ಭಾರತ ರಷ್ಯಾಗೆ ಮಾರಾಟ ಮಾಡ್ತಾ ಇದೆ. ರಷ್ಯಾ ಅದನ್ನ ಹೇಗೆ ಬಳಸುತ್ತೆ ಅನ್ನೋದು ಭಾರತಕ್ಕೆ ಸಂಬಂಧಪಟ್ಟ ವಿಷಯವಾಗಿ ಉಳಿಯೋದಿಲ್ಲ. ಈಗ ಈ ಹಿಂದೆ ಇದೇ ಯುಕ್ರೇನ್ ಪಾಕಿಸ್ತಾನಕ್ಕೆ ಆಯುಧಗಳನ್ನು ಸರಬರಾಜು ಮಾಡ್ತಾ ಇತ್ತು. ಪಾಕಿಸ್ತಾನ ಅದೇ ಆಯುಧಗಳನ್ನು ಬಳಸಿ ಭಾರತದ ವಿರುದ್ಧ ಯುದ್ಧವನ್ನೂ ಮಾಡ್ತು. ಹಾಗೆ ಭಾರತದ ಮೇಲೆ ನಡೆದ ಭಯೋತ್ಪಾದಕ ದಾಳಿಗಳಿಗೆ ಕೂಡ ಆ ಆಯುಧಗಳೇ ಬಳಕೆ ಆದವು. ಮೊನ್ನೆ ಕಾಶ್ಮೀರದ ಭಯೋತ್ಪಾದಕರ ಬಳಿ ಅಮೆರಿಕದ ಆಯುಧಗಳು ಸಿಕ್ಕಿವೆ. ಹಾಗಂತ ಭಾರತದ ವಿರುದ್ಧ ಭಯೋತ್ಪಾದಕರು ದಾಳಿ ಮಾಡಲಿ ಅಂತಲೇ ಅಮೆರಿಕ ಭಯೋತ್ಪಾದಕರಿಗೆ ಆಯುಧಗಳನ್ನು ಕೊಟ್ಟಿದೆ ಅಂತ ಹೇಳೋದಿಕ್ಕಾಗತ್ತಾ? ಇದು ಕೂಡ ಹಾಗೇನೆ. ಇನ್ನು ಇಲ್ಲಿ ಭಾರತ ಮತ್ತು ರಷ್ಯಾದ ನಡುವಿನ ವ್ಯಾಪಾರ ವ್ಯವಹಾರದ ಬಗ್ಗೆ ಮಾತನಾಡುವ ಪಶ್ಚಿಮದ ಮಾಧ್ಯಮಗಳಿಗೆ ಚೈನಾ ಮತ್ತು ರಷ್ಯಾದ ಬಗ್ಗೆ ಮಾತಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ಚೈನಾ ಇವರ ಮಾತನ್ನು ಕೇಳಿಸ್ಕೊಳ್ಳೋದು ಇಲ್ಲ. ಇನ್ನು ಇವರು ಚೈನಾ ಮೇಲೆ ಸ್ಯಾಂಕ್ಷನ್ಗಳನ್ನು ಹೇರೋ ಸ್ಥಿತಿಯಲ್ಲೂ ಇಲ್ಲ. ಯಾಕೆಂದ್ರೆ ಚೈನಾದ ವಸ್ತುಗಳಿಲ್ಲದೆ ಇದ್ರೆ ಪಶ್ಚಿಮದ ಜಗತ್ತು ಕಷ್ಟಕ್ಕೆ ಸಿಲುಕೊಳ್ಳುತ್ತೆ. ಇನ್ನು ಚೈನಾಗೆ ಹೊರಗಿನಿಂದ ಬೇಕಾಗಿರೋದು ಆಹಾರ ಪದಾರ್ಥಗಳು, ಇಂಧನ ಮಾತ್ರ. ಅದನ್ನು ಅವರು ಬೇಕಿದ್ರೆ ರಷ್ಯಾದಿಂದ ಕೂಡ ತರಿಸ್ಕೊಂಡು ಬಿಡ್ತಾರೆ. ಅದಕ್ಕೂ ಅವರಿಗೆ ಪಶ್ಚಿಮದ ಜಗತ್ತು ಬೇಕಾಗುವುದಿಲ್ಲ. ಹೀಗಾಗಿ ಪಶ್ಚಿಮ ಚೈನಾದ ತಂಟೆಗೆ ಹೆಚ್ಚು ಹೋಗೋದಿಲ್ಲ. ಆದರೆ ಭಾರತ ಅದಿನ್ನೂ ಅಭಿವೃದ್ಧಿ ಹೊಂದುತ್ತಾ ಇರುವ ಹಂತದಲ್ಲಿದೆ. ಈ ಹಿಂದೆ ಪಶ್ಚಿಮದ ಆಳ್ವಿಕೆಯಲ್ಲೇ ಇದ್ದ ದೇಶ ಭಾರತ. ಸಾಕಷ್ಟು ವರ್ಷ ಅವರ ವಿರುದ್ಧ ಮಾತಾಡದೆ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಬಂದಿದೆ. ಹೀಗಾಗಿ ಮುಂದೆ ಕೂಡ ಭಾರತ ಈ ಹಿಂದಿನ ಹಾಗೆ ಗುಲಾಮಗಿರಿಯನ್ನು ತಲೆ ಮೇಲೆ ಹೊತ್ತೇ ಇರಬೇಕು ಅಂತ ಅವರು ಬಯಸ್ತಾರೆ. ಹಾಗಾಗದೇ ಇದ್ದಾಗ ಭಾರತದ ವಿರುದ್ಧ ಬೆಂಕಿ ಕಾರ್ತಾ ಹೋಗ್ತಾರೆ. ಗೆಳೆಯರೆ, ಇಲ್ಲಿ ಭಾರತ ಮತ್ತು ರಷ್ಯಾದ ಸಂಬಂಧ ಇದೆಯಲ್ಲ, ಅದರಿಂದ ಭಾರತಕ್ಕೊಂದಷ್ಟು ವ್ಯಾಪಾರಿ ಲಾಭಗಳಿವೆ ಅನ್ನೋದು ನಿಜ. ಭಾರತ ಜಗತ್ತಿನ ಅತಿ ದೊಡ್ಡ ತೈಲ ಆಮದುದಾರ ದೇಶ. ಹೀಗಾಗಿ ನಾವು ತೈಲ ಖರೀದಿಯಲ್ಲಿ ಒಂದಷ್ಟು ಹಣವನ್ನು ಉಳಿಸಿ ನಮ್ಮ ದೇಶದಲ್ಲಿ ತೈಲದ ಬೆಲೆ ಏರಿಕೆ ಆಗದ ಹಾಗೆ ನೋಡ್ಕೋಬೇಕು ಅಂತ ಬಯಸಿದ್ರೆ ಅದು ಖಂಡಿತ ತಪ್ಪಲ್ಲ. ಹಾಗೆ ರಷ್ಯಾದಿಂದ ತೈಲವನ್ನು ಆಮದು ಮಾಡ್ಕೊಳ್ತಾ ಇದ್ದೀವಿ. ಅಲ್ಲಿಂದ ಆಮದು ಹೆಚ್ಚಾಗಿ ನಮ್ಮ ರಫ್ತು ಕಡಿಮೆ ಆಗ್ತಾ ಇದೆ. ಇದರ ಪರಿಣಾಮ ವ್ಯಾಪಾರದ ಕೊರತೆ ಹೆಚ್ಚಿದೆ ಅಂದಾಗ ನಮ್ಮ ಒಂದಷ್ಟು ವಸ್ತುಗಳನ್ನು ಅವರಿಗೆ ಮಾರಾಟ ಮಾಡಿ ಟ್ರೇಡ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಬುದ್ಧಿವಂತಿಕೆ ಅನ್ನಿಸ್ಕೊಳ್ಳುತ್ತೆ ಹೊರತು ಅಪರಾಧ ಅಲ್ಲ. ಈ ಹಿಂದೆ ಇರಾನ್ ಜೊತೆಯಲ್ಲಿ ಭಾರತ ಇಂಧನ ವ್ಯಾಪಾರವನ್ನು ಮಾಡ್ತಾ ಇತ್ತು. ಆದರೆ ಇರಾನ್ ಮೇಲೆ ಅಮೆರಿಕ ವಿಧಿಸಿದ ಸ್ಯಾಂಕ್ಷನ್ಗಳ ಕಾರಣದಿಂದ ಇರಾನ್ ಜೊತೆಗಿನ ಇಂಧನ ವ್ಯಾಪಾರವನ್ನು ಭಾರತ ನಿಲ್ಲಿಸಬೇಕಾಗಿ ಬಂತು. ಅಲ್ಲಿ ಇರಾನ್ಗೆ ಭಾರತ ತನ್ನದೇ ಕರೆನ್ಸಿಯಲ್ಲಿ ಹಣ ಕೊಡ್ತಾ ಇತ್ತು. ಇದರಿಂದ ವಿದೇಶಿ ವಿನಿಮಯದ ಹಣ ಕೂಡ ಉಳಿತಾಯ ಆಗ್ತಾ ಇತ್ತು. ಆದರೆ ಒಮ್ಮೆ ಅಮೆರಿಕದ ಮಾತನ್ನು ಕೇಳಿ ಇರಾನ್ನಿಂದ ತೈಲದ ಆಮದನ್ನು ಭಾರತ ನಿಲ್ಲಿಸ್ತಲ್ಲ, ಅದಾದ ಮೇಲೆ ಅದೇ ಇರಾನ್ನಿಂದ ಚೈನಾ ಕಡಿಮೆ ಬೆಲೆಗೆ ತೈಲವನ್ನು ಖರೀದಿ ಮಾಡೋದಕ್ಕೆ ಶುರು ಮಾಡ್ತು. ಮತ್ತು ಇರಾನ್ ಹಾಗೂ ಚೈನಾಗಳು ತುಂಬ ಹತ್ತಿರ ಆಗ್ತಾ ಹೋದವು. ಅಲ್ಲಿ ಅಮೆರಿಕದ ಮಾತು ಕೇಳಿದ್ದಕ್ಕೆ ನಮಗೆ ಆರ್ಥಿಕವಾಗಿ ನಷ್ಟ ಉಂಟಾಯಿತು. ಜೊತೆಗೆ ನಮ್ಮ ಮಾತು ಕೇಳ್ತಾ ಇದ್ದ ದೇಶವೊಂದು ನಮ್ಮಿಂದ ದೂರ ಕೂಡ ಆಯಿತು. ನಷ್ಟ ಆಗಿದ್ದು ನಮಗೆ, ಲಾಭ ಆಗಿದ್ದು ಚೈನಾಗೆ. ರಷ್ಯಾದ ವಿಷಯದಲ್ಲಿ ಕೂಡ ಹಾಗಾಗಬಾರದು ಅಂತ ಭಾರತ ಇಲ್ಲಿ ನೋಡ್ಕೊಳ್ತಾ ಇದೆ. ಇನ್ನು ಈ ವಿಷಯವಾಗಿ ಮತ್ತೊಮ್ಮೆ ಜೈಶಂಕರ್ ಪಶ್ಚಿಮದ ಕಾಲೆಳೆದಿದ್ದಾರೆ. ಭಾರತ ಜಗತ್ತಿನ ಅತಿದೊಡ್ಡ ತೈಲ ಆಮದುದಾರ ದೇಶ. ನಾವು ಯಾವುದೇ ರೀತಿಯ ತೈಲವನ್ನು ಉತ್ಪಾದಿಸ್ತಾ ಇಲ್ಲ. ಹೀಗಾಗಿ ನಮಗೆ ತೈಲವನ್ನು ಹೊರಗಿನಿಂದ ತರಿಸ್ಕೊಳ್ಳೇಬೇಕಾದ ಅನಿವಾರ್ಯತೆ ಇದೆ. ಅದನ್ನು ಯಾವ ದೇಶದಿಂದ ತರಿಸ್ಕೋಬೇಕು ಅನ್ನೋ ಸ್ವಾತಂತ್ರ್ಯ ಕೂಡ ನಮಗಿದೆ. ಇಲ್ಲಿ ಯಾವುದೇ ರಾಜಕೀಯ ಕಾರಣಗಳು, ಬೇರೆಯವರಿಗೆ ಸಹಾಯ ಮಾಡುವ ಉದ್ದೇಶಗಳು ನಮಗಿಲ್ಲ. ನಮಗೆ ವೆನೆಜುವೆಲಾ ಹಾಗೂ ಇರಾನ್ಗಳು ಪೆಟ್ರೋಲಿಯಂ ನಿಕ್ಷೇಪಗಳನ್ನು ಕೊಡೋದಕ್ಕೆ ಮುಂದಾಗ್ತಾ ಇವೆ. ಹೀಗಿರುವಾಗ ಇದನ್ನೊಂದು ವ್ಯಾಪಾರದ ರೀತಿಯಲ್ಲಿ ನೋಡಬೇಕೇ ಹೊರತು ಬೇರಿನ್ಯಾವುದೇ ದೃಷ್ಟಿಯಿಂದ ಅಲ್ಲ ಅಂತ ಹೇಳೋದ್ರ
ತಿಳಿಸುವುದರ ಮೂಲಕ ಪಶ್ಚಿಮದ ಆರೋಪಗಳಿಗೆ ಜೈಶಂಕರ್ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಭಾರತ ಮುಂದಿನ ದಿನಗಳಲ್ಲಿ ಈ ವಿವಾದವನ್ನು ಇನ್ನೂ ಹೇಗೆ ಎದುರಿಸಬೇಕಾಗಿ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇದು ಗೆಳೆಯರೆ, ಭಾರತ ಮತ್ತು ರಷ್ಯಾದ ನಡುವಿನ ವ್ಯಾಪಾರ ಸಂಬಂಧವನ್ನು ದೊಡ್ಡದು ಮಾಡ್ತಾ ಇರೋ ಪಶ್ಚಿಮದ ಮಾಧ್ಯಮಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.